ನೋಡಿ, ಈಗಾಗಲೇ ಈ ನೀಟು ಏನು ಪೇಪರ್ ಲೀಕ್ ವಿಚಾರ ಇತ್ತು, ತಕ್ಷಣವೇ CBI ಇನ್ಕ್ವೈರಿ ಮಾಡಿಸಿ ಅವರು 12-13 ಜನನ ಬಂಧನೆ ಮಾಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಹೊಸ ಕಾನೂನು ಕೂಡ ರೂಪಿಸಲಿಕ್ಕೆ ಇವತ್ತು ಮುಂದುವರಿತಾ ಇದ್ದೀವಿ. ಸೂಕ್ತವಾದಂಥ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಭಾಳ ಗಂಭೀರವಾದಂಥ ವಿಷಯ ಅಂತ ಹೇಳಿ ಏನು ಪೇಪರ್ ಲೀಕ್ ಇದೆ ಅದನ್ನ ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಗಂಭೀರವಾಗಿ ಇದನ್ನ ಬಗೆಹರಿಸೋದಕ್ಕೆ ಮುಂದುವರಿತಾ ಇದ್ದೀವಿ. ಈಗಾಗಲೇ ಏನೇನು ಬದಲಾವಣೆಗಳು ಆಗಬೇಕಾಗಿದೆ ಅದು ಆಗೋದಕ್ಕೆ ನಾವು ಮುಂದುವರಿತಾ ಇದ್ದೀವಿ. ಜೊತೆಗೆ ನೀಟಿನ ಎಕ್ಸಾಮಿನೇಷನ್ ಆಗಲೇ ಆಗಿ ಫಲಿತಾಂಶನೂ ಕೂಡ ಬಂದಿದೆ. ಸೊ ಈಗ ಈ ಒಂದು ಪ್ರಾಮಾಣಿಕವಾದಂಥ ಒಂದು ಹೋರಾಟ ಏನು ನಡೀತಾ ಇತ್ತು, ಅದ್ರ ಜೊತೆಗೆ ಹಲವಾರು ಗುಂಪುಗಳು ಸೇರಿದ್ದಾವೆ. ಇದು ಒಂದು ಸಮಾಜ, ಭಾರತವನ್ನು ವಿಭಜನೆ ಮಾಡುವಂಥದ್ದು ಕೆಲವು ಗುಂಪುಗಳಿರ್ಬೋದು, ಕೆಲವು ಎಡಪಂಥಿ ಭಾವನೆ ಇರುವಂಥದ್ದು ಗುಂಪುಗಳಿರ್ಬೋದು. ಎಲ್ಲನೂ ಕೂಡ ಇವತ್ತು ಕಾಂಗ್ರೆಸ್ಸು ಕೂಡ ಸೇರಿಕೊಂಡು ಮಾಡ್ತಾ ಇರೋದು ಒಂದು ರೀತಿ ಅರಾಜಕತೆಯನ್ನು ಸೃಷ್ಟಿಸುವ ಒಂದು ನಿಟ್ಟಿನಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಒಂದು ರಾಷ್ಟ್ರಗಳಲ್ಲಿ ಏನು ನಡೆದಿದೆ, ಏನು ಅಂತಾರಾಷ್ಟ್ರೀಯ ಕೆಲವು ಷಡ್ಯಂತ್ರಗಳನ್ನು ಕೂಡ ಒಂದು ಮಾದರಿಯಾಗಿ ಇವರು ಅದನ್ನು ಒಂದು ರೀತಿಯ ಒಂದು ಯತ್ನವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಕಾಂಗ್ರೆಸ್ ಕೈ ಜೋಡಿಸೋದು ಎಷ್ಟು ಮಟ್ಟಿಗೆ ಸರಿ ಸರ್? ಒಂದು ಪ್ರತಿಪಕ್ಷವಾಗಿ ಪ್ರತಿಭಟನೆ ಮಾಡೋದು ಏನು ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಕೈ ಜೋಡಿಸೋದು ಎಷ್ಟು ಮಟ್ಟಿಗೆ ಪ್ರತಿಭಟನೆ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ. ಇಲ್ಲೂ ಕೂಡ ನಾವು ವಿರೋಧ ಪಕ್ಷ ಆಗಿ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ. ಆದರೆ ಇವರು ಅರಾಜಕತೆ ಸೃಷ್ಟಿಸುವಂಥ ಏನು ಯತ್ನ ನಡೀತಾ ಇದೆ ಅದು ಖಂಡನೀಯ. ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕು ಎಲ್ಲಿ? ಸಂಸತ್ನಲ್ಲೋ ಆಚೆನೋ. ಸಂಸತ್ನಲ್ಲಿ ಇವರು ಚರ್ಚೆ ಮಾಡೋದಿಲ್ಲ, ಸರಿಯಾದ ರೀತಿಯಲ್ಲಿ ಅಲ್ಲಿ ಪ್ರಕ್ರಿಯೆ ಪಾಲನೆ ಮಾಡಲ್ಲ. ಆಚೆಗೆ ಬಂದು ಈ ರೀತಿಯ ಪ್ರತಿಭಟನೆ ಮಾಡೋ ಮೂಲಕ ಜನರು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ನಾವು ಹೇಳಿದ್ದೀವಿ, ನೀಟು ಪೇಪರ್ ಲೀಕ್ ಆಗಿರೋದು ಭಾಳ ಗಂಭೀರ, ಅದನ್ನ ಬಗೆಹರಿಸಬೇಕಾಗಿದೆ. ಇದು ಎಲ್ಲರೂ ಕೂಡ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ. ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಸಮಸ್ತ MP ಗಳು, ಸಂಸತ್ ಸದಸ್ಯರು ಸರ್ಕಾರದ ಜೊತೆಗಿದ್ದಾರೆ. ಆದರೆ ಈ ಅರಾಜಕತೆ ಸೃಷ್ಟಿಸುವ ನಿಟ್ಟಿನಲ್ಲಿ ನಮ್ಮ ಭಾರತದ ಪ್ರಜಾಪ್ರಭುತ್ವ, ನಾವು ನಿರ್ಮಾಣ ಮಾಡಿರುವಂಥ ಸಂಸ್ಥೆ ಮೇಲೆ ಏನು ಹಲ್ಲೆ ಮಾಡ್ತಾ ಇದ್ದಾರೆ ಅದು ಖಂಡನೀಯ. ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಸರ್. ನೋಡಿ, ಸರ್ಕಾರ ಏನು ಕ್ರಮ ತಗೋಬೇಕಾಗಿದೆ ಅವ್ರು ತಗೋತಾರೆ. ಇವತ್ತಾಗಲೇ ಈ ಒಂದು ಪೇಪರ್ ಲೀಕ್ ವಿಚಾರ ಕುರಿತು ಏನೇನು ಸೂಕ್ತವಾದಂಥ ಕ್ರಮ ತಗೋಬೇಕಾಗಿದೆ ಪ್ರಧಾನಮಂತ್ರಿಯವರೇ ಸ್ವತಃ ಇವತ್ತು ರಾತ್ರಿ ಅಡ್ರೆಸ್ ಮಾಡಿ ಎಲ್ಲ ರೀತಿ ಏನು ಪರಿಹಾರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಏನು ಕ್ರಮ ತಗೋಬೇಕಾಗಿದೆ, ಅವ್ರು ಸೂಕ್ತವಾದಂಥ ಕ್ರಮವನ್ನು ತಗೋತಾರೆ.